ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಂಜನಾ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಎಲ್ಲ ಕೇಳ್ತಾಯಿದ್ರು ಇನ್ನೇನು ಇಯರ್ ಎಂಡಲ್ಲಿದ್ದೀವಿ, ನೆಕ್ಸ್ಟ್ ಇಯರ್ 2026 ನಿಮ್ಮ ರೆಸಲ್ಯೂಷನ್ಸ್ ಏನು, ಆ ಹೊಸ ವರ್ಷದಲ್ಲಿ ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ಯಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ರೆಸಲ್ಯೂಷನ್ಸ್ ಅಂತ ಏನೂ ಇಲ್ಲ, ಜಸ್ಟ್ ಕ್ಯಾಲೆಂಡರ್ ಬದಲಾಗುತ್ತೆ ಅಷ್ಟೇ. ಜೀವನ ಏನು ಬದಲಾಗಲ್ಲ. ಜನ ಅನ್ಕೋತಾರೆ ಎಲ್ಲ ಹೊಸ ವರ್ಷ ಹೊಸ ದಿನ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ತುಂಬ ಕನಸುಗಳನ್ನು ಕಟ್ಕೊಡ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಡಿಸೆಂಬರ್ ಬಂತು ಅಂದರೆ ಅವ್ರ ಕನಸೆಲ್ಲ ರಿಯಾಲಿಟಿ ಆಗಿ ಅವ್ರು ಅಂದ್ಕೊಂಡಿದ್ದೇ ಒಂದು, ಬಟ್ ಅದು ಇನ್ನೇನೋ ಆಗಿರುತ್ತೆ. ಸೊ ಜಸ್ಟ್ ವಿ ನೀಡ್ ಟು ಗೋ ವಿತ್ ದ ಫ್ಲೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಬುಕ್ಸ್ ನನ್ನ ಲೈಫಲ್ಲಿ ತುಂಬಾ ಲೆಸನ್ಸ್ನ ಕಲಿಸಿದೆ. ಈ ಬುಕ್ನ ನೀವು ಓದಿ ಅಂತ ಸಜೆಸ್ಟ್ ಮಾಡ್ತೀನಿ. ಬೇಕಿದ್ರೆ ನಿಮಗೆ ಕಮೆಂಟಲ್ಲಿ ಲಿಂಕ್ ಕೂಡ ಕಳಿಸ್ಕೊಟ್ಟಿರ್ತೀನಿ. ಇದ್ರ ಜೊತೆ ಇದೆರಡು ಬುಕ್ ಕೂಡ ಓದಿ ನಾನು ತುಂಬಾ ತಿಳ್ಕೊಂಡೆ ಈ ಬುಕ್ಕೆಲ್ಲ ಓದ್ಬಿಟ್ಟು. ಅಲ್ಲಿ ನನಗೆ ಇಷ್ಟ ಆಗಿದ್ದ ಬುಕ್ ಅಂದರೆ ಇದೆ. ಯಾಕಂದರೆ ಈ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲೇ ನಾನು ಈ ಥರ ನೋಡಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ನಮ್ಮ ಲೈಫಲ್ಲಿ ಏನೇ ಆದರೂ ನಮ್ಮ ಪೇರೆಂಟ್ಸ್ ಯಾವತ್ತೂ ಕೈ ಬಿಟ್ಕೊಡಲ್ಲ ಅಂತ ನನಗೆ ಅರ್ಥ ಆಗಿತ್ತು. 4 ಬುಕ್ ಓದಿದ ಮೇಲೆ ನನಗನ್ಸಿದ್ದು ಇಷ್ಟೇ, ಅಟ್ ದಿ ಎಂಡ್ ಲೈಫಲ್ಲಿ ಏನೇ ಆದರೂ ಕೂಡ ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು. ಹಾಗೆ ಲೈಫ್ನ ಲೀಡ್ ಮಾಡೋದನ್ನ ನಾವು ತಿಳ್ಕೋಬೇಕು. ಯಾರಿದ್ರೂ ಇಲ್ಲದೇ ಇದ್ರೂ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು ಅಂತ ಹೇಳ್ತಾ ನಾನಿವತ್ತೊಂದು ಕವಿತೆ ಬರೆದಿದ್ದೆ. ಆ ಕವಿತೆ ಏನಪ್ಪ ಅಂದರೆ, ಎಷ್ಟು ಕಾದರೂ ಕರಗದ ಮನಸ್ಸು ನಿನ್ನದು, ತಿಳಿದು ತಿಳಿದು ನಿನಗಾಗೆ ಕಾಯುವ ಹಠ ನನ್ನದು, ತಿಳಿಯದ ಕನಸಿನಲ್ಲಿ ತಿಳಿಯದೇ ಬರೆದೆನ ಸಾಲು ಕವಿತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಯ್.